ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ನಟಿ ಹೇಮಾಗೆ ಸಿಸಿಬಿ ಅಧಿಕಾರಿಗಳಿಂದ ಆಸ್ ಎಕ್ಸ್ಪೆಕ್ಟೆಡ್ ನೋಟಿಸ್ ಸರ್ವ್ ಆಗಿದೆ. ಸಿಸಿಬಿ ಅಧಿಕಾರಿಗಳ ತಂಡ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದೆ. ಮೇ 27ನೇ ತಾರೀಕಿನ ಒಳಗೆ ಅಂದ್ರೆ ಮೇ 27ನೇ ತಾರೀಕು ನೋಟಿಸ್ ಸರ್ವಾದ 48 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗಷ್ಟೇ ಇವರ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿತ್ತು, ಅದರಲ್ಲಿ ಪಾಸಿಟಿವ್ ಬಂದಿತ್ತು, ಡ್ರಗ್ ಸೇವನೆ ಆಗಿದ್ದು ದೃಢ ಅಂತ ಗೊತ್ತಾಗಿತ್ತು. ಹೀಗಾಗಿ ಸಂಕಷ್ಟ ಮುಂದುವರಿತಾ ಇದೆ. ಸೊ ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಇವರನ್ನು ಯಾಕೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀತಾರೆ ಅಂದರೆ, ಇವರಿಗೆ ಡ್ರಗ್ಸ್ ಸಿಕ್ಕಿದ್ದು ಹೇಗೆ, ಸಪ್ಲೈ ಆಗಿತ್ತು ಯಾರಿಂದ, ಅದಕ್ಕೆ ದುಡ್ಡು ಏನಾದರೂ ಪೇ ಮಾಡಿದ್ರೆ, ಯಾರಿಗೆ ಪೇ ಮಾಡಿದ್ರು, ಮತ್ತು ಈ ಹಿಂದೆ ಈ ಥರದ್ದು ಏನಾದರೂ ಪಾರ್ಟಿಗಳಲ್ಲಿ ಪಾಲ್ಗೊಂಡಿದ್ರಾ, ಯಾವ ನೆಟ್ವರ್ಕ್ನ ಮೂಲಕ ಅಥವಾ ಈ ಸಿಂಡಿಕೇಟ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಈ ವಿಚಾರಣೆಯ ಮೂಲಕ ಮಾಡ್ತಾರೆ. ಸೊ ಇವ್ರನ್ನ ವಿಚಾರಣೆ ನಡೆಸೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸಾಮಾನ್ಯವಾಗಿ ನೋಟಿಸ್ ಕೊಟ್ಟ 48 ಗಂಟೆಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಬಯಸ್ತಾರೆ. ಇವರು ವಕೀಲರ ಮೂಲಕ ಬೇಕಾದ್ರೆ ಟೈಮ್ ತೊಗೊಳ್ಬೋದು, ಒಂದು 15 ದಿವಸ ತೊಗೊಳ್ಬೋದು, ರೀಸನ್ಸನ್ನು ಕೊಡ್ಬೋದು. ಆ ಥರದ್ದು ಏನಾದರೂ ಸಾಧ್ಯತೆ ಇದೆಯಾ ಅನ್ನೋದು ಇನ್ನಷ್ಟು ನಮಗೆ ಮಾಹಿತಿ ಸಿಗಬೇಕಾಗಿದೆ. ನಟಿ ಹೇಮಾ ಸೇರಿದಂತೆ 5 ಜನರಿಗೆ ನೋಟಿಸ್ ಹೋಗಿರೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸದ್ಯಕ್ಕೆ ಸಿಸಿಬಿ ಉನ್ನತ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಒಂದು, ಈಗಾಗಲೇ ಈ ಇಡೀ ಪಾರ್ಟಿಯನ್ನು ಹೋಸ್ಟ್ ಮಾಡಿದವರು ಅಕೌಂಟನ್ನು ಕೂಡ ಫ್ರೀಸ್ ಮಾಡೋ ಕೆಲಸ ಆಗಿದೆ. ಬಿಕಾಸ್ ಕಮರ್ಷಿಯಲ್ ಕ್ವಾಂಟಿಟಿಯ ಡ್ರಗ್ಸ್ ಅಲ್ಲಿ ಯೂಸ್ ಆಗಿದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದರೆ 80ಕ್ಕೂ ಹೆಚ್ಚು ಜನರ ರಿಪೋರ್ಟ್ ಪಾಸಿಟಿವ್ ಬಂದಿತ್ತು. ಸೊ ಇದ್ದಿದ್ದೇ 103 ಜನ, ಅದರಲ್ಲಿ 80 ಜನರ ರಿಪೋರ್ಟ್ ಪಾಸಿಟಿವ್ ಅಂದರೆ ಲೆಕ್ಕ ಹಾಕ್ಬೋದು ನಮಗೆ ಯಾವ ಪ್ರಮಾಣದಲ್ಲಿ ಡ್ರಗ್ ಕನ್ಸಂಪ್ಷನ್ ಆಗಿದೆ ಅಂತ. ಎಷ್ಟು ಗ್ರಾಮ್ಸ್ ಆಗಿದೆ ಅನ್ನೋದರ ಇನ್ಫಾರ್ಮೇಷನ್ ಡೀಟೇಲ್ ಇನ್ನೂ ರಿವೀಲ್ ಮಾಡಿಲ್ಲ ಸಿಸಿಬಿ ಅಧಿಕಾರಿಗಳು. ಆದರೆ ನಟಿ ಹೇಮಾ ಅವರಿಗೆ ಸಂಕಷ್ಟ ಶುರುವಾಗ್ತಾ ಇದೆ. ಬೇಕಾದರೆ ಪೊಲೀಸರು ಬಯಸಿದ್ರೆ ಇವರ ವಿಚಾರಣೆಯಲ್ಲಿ ಇವರು ಸರಿಯಾಗಿ ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ವಶಕ್ಕೆ ಕೂಡ ಪಡಿಬಹುದು. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ. ನಾಗೇಶ್, ಈಗ ನಟಿ ಹೇಮಾ ಅವ್ರಿಗೆ ಸಿಸಿಬಿ ನೋಟಿಸನ್ನ ಯಾವ ರೀತಿ ಕೊಟ್ಟಿದೆ, ಅಂದರೆ ವಾಟ್ಸ್ಆ್ಯಪ್ ನೋಟಿಸ್ ಅದು ಅಥವಾ ಅವರಿರುವಂತಹ ಜಾಗಕ್ಕೆ ತೆರಳಿ ನೋಟಿಸ್ ಕೊಟ್ಟಿರೋದಾ, ಅದ್ರ ಬಗ್ಗೆ ಏನು ಮಾಹಿತಿ ಇದೆ? ಆಮೇಲೆ ಮೇ 27ನೇ ತಾರೀಕು ವಿಚಾರಣೆಗೆ ಬರ್ತಾರಾ ಇವರು ಅಥವಾ ಸಮಯವನ್ನ ಕೇಳ್ತಾರಾ? ಹೇಮಾ ಈಗಾಗಲೇ ನೋಟಿಸನ್ನು ಸಿಸಿಬಿ ಪೊಲೀಸರು ಹೇಮಾ ಅವರಿಗೆ ಕೊಟ್ಟಿರುವಂಥದ್ದು. ಬಹಳ ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ರೇವ್ ಪಾರ್ಟಿಯಲ್ಲಿ ಇವರು ಕೂಡ ಇದ್ದರು ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಅವರಿಗೆ ಪಾಸಿಟಿವ್ ಬಂದಿತ್ತು. ಹಾಗಾಗಿ ಈಗಾಗಲೇ ಸಿಸಿಬಿ ಪೊಲೀಸರು ಅವರಿಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಮೇ 27ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸಿಸಿಬಿ ಈಗಾಗಲೇ ಹೇಮಾ ಅವರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಹೇಮಾ ಅವರಿಗೆ ವಾಟ್ಸಪ್ ಮೂಲಕ ನೋಟಿಸನ್ನು ಸಿಸಿಬಿ ಪೊಲೀಸರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಇದೇ 27ನೇ ತಾರೀಕು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಸಿಸಿಬಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ವಾಟ್ಸಪ್ ಮುಖಾಂತರ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗಾಗಲೇ ಸಿಸಿಬಿ ಮೂಲಗಳ ಮಾಹಿತಿ ಪ್ರಕಾರ ಈಗ ಕೊಟ್ಟಿರುವಂಥ ನೋಟಿಸ್ಗೆ ಅವರು ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಡೌಟ್ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಸಿಬಿ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಒಂದು ನೋಟಿಸ್ ಬರದೇ ಹೋದರೆ ಮತ್ತೊಂದು ನೋಟಿಸ್ ಕೊಟ್ಟು ಅವರಿಗೆ ವಿಚಾರಣೆಗೆ ಕರೆತರಲು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಎರಡೂ ನೋಟಿಸ್ಗೂ ಒಂದು ವೇಳೆ ಹೇಮಾ ಅವರು ವಿಚಾರಣೆಗೆ ಹಾಜರಾಗದೆ ಹೋದರೆ ಅವರನ್ನು ಕಾನೂನಿನ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.